ನಿಮ್ಮ ಜೀವನದಲ್ಲಿ ಏನು ಮಾಡಲ್ಲ. ನೀವು ಬಿಟ್ಕೊಡದೆ ಹೋದರೆ ಯೇಸು ನಿಮ್ಮ ಜೀವನದಲ್ಲಿ ಕಾರ್ಯವನ್ನ ಮಾಡೋದಿಲ್ಲ. ಈಗ ನೀವು ಯಾರಾದ್ರೂ ಮನೆಗೆ ನೆಂಟರನ್ನ ಕರೆದ್ರೆ ಮಾತ್ರ ಬರ್ತಾರೆ, ಸುಮ್ಮನೆ ಯಾರಾದ್ರೂ ಬರ್ತಾರ? ನೀವು ಅವ್ರಿಗೆ ಇನ್ವಿಟೇಷನ್ ಕೊಡದೆ ಹೋದ್ರೆ ಅವರು ಬರೋದಿಲ್ಲ. ಏಕೆ ಅಂತ ಹೇಳಿದ್ರೆ ಅವ್ರಿಗೇನಿದೆ? ಅವ್ರಿಗೆ ಮಾನ ಮರ್ಯಾದೆ ಇದೆ. ನೋಡಿ, ಒಂದು ವ್ಯಕ್ತಿನೇ ಅಷ್ಟು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇಡೀ ಲೋಕವನ್ನ ಸೃಷ್ಟಿ ಮಾಡಿದಂತ ದೇವರು ಅವರನ್ನು ನಮ್ಮ ಹೃದಯಕ್ಕೆ ಬರೆ ಮಾಡಿಕೊಳ್ಳಬೇಕು ಅಂದ್ರೆ ನನ್ನ ಹೃದಯವನ್ನು ಏನ್ ಮಾಡಬೇಕು? ನಾನು ತೆರೆದುಕೊಡಬೇಕು. ಒಂದು ನಿಮಿಷ ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಅವಸ್ಥೆಗಳನ್ನ ನೋಡಿ. ಈ ಹೃದಯವನ್ನು ಯಾವುದಕ್ಕೆಲ್ಲ ನಾನು ಉಪಯೋಗ ಮಾಡ್ತಾ ಇದ್ದೀನಿ? ಈ ಹೃದಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ನೀನು ಅತಿಯಾಗಿ ಪ್ರೀತಿ ಮಾಡುವ ನಿನ್ನ ಕುಟುಂಬದವರ, ನಿನ್ನ ಮಕ್ಕಳ, ಅಥವಾ ಈ ಲೋಕದ ಆಸ್ತಿ ಪಾಸ್ತಿ, ಹಣವ, ಅಥವಾ ಪಾಪದ ಕಾರ್ಯಗಳಿಗಾಗಿ ನಿನ್ನ ಹೃದಯವನ್ನ ನೀನು ಬಿಟ್ಟುಕೊಟ್ಟಿದೀಯಾ? ಒಮ್ಮೆ ಒಂದು ನಿಮಿಷ ನಿಮ್ಮ ಹೃದಯವನ್ನ ಪರಿಶೋಧನೆ ಮಾಡಿ ನೋಡಿ. ಯೇಸು ಹೇಳ್ತಾರೆ, ಇಬ್ಬರು ಯಜಮಾನರಿಗೆ ನೀವು ಒಟ್ಟಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಒಬ್ಬನನ್ನ ಪ್ರೀತಿಸ್ತೀರಾ, ಇನ್ನೊಬ್ಬನನ್ನ ನೀವು ದ್ವೇಷ ಮಾಡ್ತೀರಾ ಎಂಬುದಾಗಿ ಯೇಸು ಹೇಳ್ತಾರೆ. ನೀವು ಈ ಲೋಕವನ್ನ ನಿಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ರೆ ಯೇಸುವಿಗೆ ಅಲ್ಲಿ ಸ್ಥಳವಿಲ್ಲ. ನೀವೊಂದು ವೇಳೆ ಈಗ ಯೇಸುವಿಗಾಗಿ ನಿಮ್ಮ ಹೃದಯಗಳನ್ನು ನೀವು ಬಿಟ್ಟು ಕೊಟ್ರೆ, ಖಂಡಿತವಾಗಿ ಯೇಸು ನಿನ್ನ ಕುಟುಂಬದ ಯಜಮಾನರಾಗಿ, ನಿನ್ನ ಆತ್ಮದ ಕುರುಬನಾಗಿ, ಪಾಲಕನಾಗಿ ನಿನ್ನ ಜೊತೆಯಲ್ಲಿರುವುದಕ್ಕೆ ಯೇಸು ಆಸೆ ಪಡ್ತಾರೆ. ಈ ಸಮಯದಲ್ಲಿ ಕೇಳಿ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸಲು ನಿನ್ನ ಕರುಣೆ ನನಗೆ ಬೇಕು ಯೇಸುವೆ. ನನ್ನ ಹೃದಯವನ್ನು ನಾನು ಒಪ್ಪಿಸಿಕೊಡ್ತೀನಿ ಯೇಸುವೆ. ಇಷ್ಟು ವರ್ಷ ಏನೋ ಹೇಗೋ ಜೀವನ ಕಳೆದು ಬಿಟ್ಟೆ, ಇನ್ನು ಮುಂದೆ ಎಷ್ಟು ದಿನ ಅಂತೇಳಿ ನಮಗೆ ಗೊತ್ತಿಲ್ಲ. ಆದ್ರೆ ಇರುವ ದಿನಗಳನ್ನ ಒಳ್ಳೆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಬೈಬಲ್ ನಮಗೆ ಕಲಿಸಿಕೊಡುತ್ತದೆ. ಆ ಒಳ್ಳೆ ದಿನಗಳು ನಿಮ್ಮದಾಗಬೇಕು ಅಂದ್ರೆ ಯೇಸು ನಿಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ಯೇಸುವೆ, ನಿನ್ನ ಪ್ರೀತಿಸಬೇಕಪ್ಪ. ನಿನ್ನ ವಾಕ್ಯಗಳನ್ನು ನಾನು ಪ್ರೀತಿಸಿ ಅದನ್ನು ಅನುಸರಿಸಬೇಕು. ಏಕೆಂದ್ರೆ ಅನೇಕ ರೋಗಗಳನ್ನ ಔಷಧಿಗಳು, ವೈದ್ಯರು ಮಾಡಲಾಗದ ಕಾರ್ಯಗಳು ಯೇಸುವೆ ನಿಮ್ಮಿಂದ ಸಾಧ್ಯವಾಯಿತು. ನನ್ನ ಒಳ್ಳೆ ಕಾರ್ಯಗಳಿಂದ ಪಾಪ ಪರಿಹಾರ ಇಲ್ಲ. ಅದು ನಿನ್ನಲ್ಲಿ ವಿಶ್ವಾಸವಿಟ್ಟು ನಾನು ಆ ಕತ್ತಲೆಯನ್ನು ಬಿಟ್ಟು ಬೆಳಕಿನಲ್ಲಿ ಜೀವಿಸುವಾಗ ಮಾತ್ರ ಪಾಪಗಳ ಪರಿಹಾರ. ಈ ಎಲ್ಲ ಕಾರ್ಯಗಳಾಗುವುದು ನೀವು ನನ್ನ ಹೃದಯದಲ್ಲಿದ್ದಾಗ ಮಾತ್ರ. ಬನ್ನಿರಿ ಯೇಸುವೆ ಅಂತೇಳಿ ಈ ಹಾಡಿನ ಸಾಲುಗಳ ಮುಖಾಂತರ ನಾವೆಲ್ಲರೂ ಕೂಡ ಆ ಯೇಸುವಿಗಾಗಿ ನಮ್ಮ ಹೃದಯವನ್ನು ತೆರೆದುಕೊಡೋಣ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ. ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ. ಪವಿತ್ರ ಆತ್ಮರು ನಿಮಗೆ ಸಹಾಯ ಮಾಡುತ್ತಾರೆ. ನಿಮ್ಮೆರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟು ಈ ಹಾಡಿನ ಸಾಲುಗಳು ಕೇವಲ ಹಾಡಿನಂತೆ ಆಡೋದಕ್ಕೆ ಹೋಗಬೇಡಿ. ಹಾಡಿನ ಸಾಲುಗಳನ್ನ ಧ್ಯಾನ ಮಾಡಿ
ಯೇಸುವೆ, ನಿಮ್ಮನ್ನು ಪ್ರೀತಿಸಲು ಈ ಹೃದಯದಲ್ಲಿ ಸ್ಥಳ ಸಾಕಾಗ್ತಾ ಇಲ್ಲ. ಇನ್ನು ಹೆಚ್ಚಾಗಿ ಪ್ರೀತಿಸಬೇಕು, ನನಗೆ ಸಹಾಯ ಮಾಡಿ ಅಂತೇಳಿ ನೀವು ಕೇಳಿ, ಬಿಟ್ಟುಕೊಟ್ಟು ಕೇಳಿ, ಖಂಡಿತವಾಗಿ ಯೇಸು ನಿಮಗೆ ಸಹಾಯ ಮಾಡ್ತಾರೆ. ಸ್ತೋತ್ರ యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ. ಇದು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ. ಇದು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ. ಇದು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ. ಇದು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. స్తోత్ర యేసయ్య, మహిమే యేసయ్య. ಯೇಸುವನ್ನ ನೀವು ಯಾಕೆ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಯಾವ ವೈದ್ಯನಿಂದಲೂ ಕೊಡಲಾಗದಂತ ಆರೋಗ್ಯ ಕೊಡಲು ದೇವರು ಶಕ್ತರಾಗಿದ್ದಾರೆ. ರೋಗಗಳನ್ನು ವಾಸಿ ಮಾಡಿ ನಿಮಗೆ ಒಂದು ಹೊಸ ಜೀವನವನ್ನ ಕೊಡಲು ಯೇಸು ಶಕ್ತಿ ಉಳ್ಳವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನ ನರಕಾಗ್ನಿಯಿಂದ ತಪ್ಪಿಸಲು ಯೇಸುವಿಗೆ ಶಕ್ತಿ ಇದೆ ಪ್ರೇರೆ. ನಿಮ್ಮನ್ನ ಒಂದು ಒಳ್ಳೆ ಸಮೃದ್ಧಿಯಾದ ಜೀವನ, ಈ ಲೌಕಿಕವಾದ ಜೀವನದಂತ ಜೀವನವಲ್ಲ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ತುಂಬಿದ ಜೀವನದಲ್ಲಿ ನಿಮ್ಮನ್ನು ತುಂಬಿ ನಡೆಸಲು ಯೇಸುವಿಗೆ ಶಕ್ತಿ ಇದೆ. ಆ ಯೇಸು ನಿಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ಹಳೆಯದನ್ನೆಲ್ಲ ತೆಗೆದು ನಿಮ್ಮ ಹೃದಯಗಳನ್ನು ಹೊಸ ಹೃದಯಗಳನ್ನಾಗಿ ಮಾಡಲು ಆ ಯೇಸು ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ಅವರ ಪ್ರೀತಿಗೆ ಒಪ್ಪಿಸಿಕೊಡಿ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನವನ್ನ ನಿಮಗೆ ಕೊಡುವಂತಹ ನಿಮ್ಮ ಆತ್ಮಗಳನ್ನ ನಾಶನದಿಂದ ಕಾಪಾಡಲು ಶಕ್ತರಾದ ಆ ಯೇಸುವಿಗೆ ನಿಮ್ಮ ಹೃದಯಗಳನ್ನು ಒಪ್ಪಿಸಿಕೊಡಿ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ಸಮೃದ್ಧಿ ಜೀವನ ನನಗೆ ನೀಡಿರುವೆ, ಸಮೃದ್ಧಿ ಜೀವನ
ತನಕ ಪಡುತ್ತಿದೆ ಸಯ್ಯ ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತನಕ ಪಡುತ್ತಿದೆ ಸಯ್ಯ ಸ್ತೋತ್ರ ಏಸಯ್ಯ ಮಹಿಮೆ ಏಸಯ್ಯ ಸ್ತೋತ್ರ ಏಸಯ್ಯ ಮಹಿಮೆ ಏಸಯ್ಯ ಸ್ತೋತ್ರ ಏಸಯ್ಯ ಮಹಿಮೆ ಏಸಯ್ಯ ಸ್ತೋತ್ರ ಏಸಯ್ಯ ಮಹಿಮೆ ಏಸಯ್ಯ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ ಬೇರೆ ನಿಮ್ಮ ಹೃದಯದಿಂದ ಬರಬೇಕು. ಯೇಸುವನ್ನು ನೀವು ಅನುಭವಿಸಬೇಕು. ನಿಮ್ಮ ಹೃದಯಗಳನ್ನು ಬಿಟ್ಟು ಪವಿತ್ರಾತ್ಮರ ಸಹಾಯವನ್ನು ಬೇಡಿ ನೀವು ಆರಾಧನೆ ಮಾಡಿ ನೋಡಿ. ನಿಮ್ಮ ಹೃದಯದಲ್ಲಿ ಖಂಡಿತವಾಗಿ ನೀವು ಯೇಸುವಿನ ಬಳಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮರು ನಿಮ್ಮ ಹೃದಯದಲ್ಲಿ ಒಂದು ಹೊಸ ಅನುಭವವನ್ನು ಕೊಡ್ತಾರೆ. ಏಕೆಂದ್ರೆ ಯೇಸು ಈ ಲೋಕಕ್ಕೆ ಬಂದಿದ್ದೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡುವುದಕ್ಕಾಗಿ. ಯೇಸುವಿನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಆ ಕತ್ತಲೆಯಿಂದ ನಮ್ಮನ್ನ ಬೆಳಕಿನ ಕಡೆಗೆ ಕರೆದುಕೊಂಡು ಬರುವುದಕ್ಕಾಗಿ ಯೇಸು ಬಂದಿದ್ದು. ಆ ಯೇಸುವನ್ನು ನೋಡಿ ನೀವು ಹೇಳಿ, ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ, ನನ್ನ ಪಾಪಗಳನ್ನು ಕ್ಷಮಿಸಿರುವೆ. ಆದರೂ ನಿಮ್ಮನ್ನ ಪ್ರೀತಿ ಮಾಡಲು ಈ ಹೃದಯದಲ್ಲಿ ಸ್ಥಳ ಸಾಕಾಗ್ತಾ ಇಲ್ಲಪ್ಪ. ನನ್ನ ಪಾಪಗಳನ್ನ ಕ್ಷಮಿಸಿ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದ ಯೇಸುವೆ, ನಿಮ್ಮನ್ನು ಪ್ರೀತಿಸಲು ಈ ಹೃದಯ ಸಾಕಾಗ್ತಾ ಇಲ್ಲಪ್ಪ. ಇನ್ನೂ ಹೆಚ್ಚಾಗಿ ನಿಮ್ಮನ್ನ ನಾನು ಪ್ರೀತಿ ಮಾಡುವಂತೆ ನನಗೆ ಸಹಾಯ ಮಾಡಿ ಯೇಸುವೆ ಅಂತೇಳಿ ನೀವು ಕೇಳಿ ಪ್ರಿಯರೇ. ನೀವು ಕೇಳುವಾಗ ಖಂಡಿತವಾಗಿ ವಾಕ್ಯ ಹೇಳುವಾಗೆ ಕೇಳಿರಿ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ಕಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಅಂತೇಳಿ ಯೇಸುವೇ ಹೇಳಿಕೊಟ್ಟಿದ್ದಾರೆ. ನೀವು ಸುಮ್ಮನೆ ಕುಳಿತುಕೊಂಡಿದ್ರೆ ಖಂಡಿತವಾಗಿ ಸಿಗೋದಿಲ್ಲ. ನೀವು ಮನಸ್ಸು ಮಾಡಬೇಕು, ನಿಮ್ಮ ಹೃದಯಗಳನ್ನ ಬಿಟ್ಟು ಕೊಡಬೇಕು. ಹೃದಯಗಳನ್ನ ಕಲ್ಲು ಮಾಡಿಕೊಡ್ಬೇಡಿ. ನಿಮ್ಮ ಹೃದಯಗಳನ್ನ ಕಠಿಣವಾಗಿ ದೇವರ ಮುಂದೆ ಇಟ್ಕೊಳ್ಬೇಡಿ. ವಾಕ್ಯಗಳು ಬಂಡೆಯನ್ನ ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯಗಳಿಗೆ ಪವಿತ್ರಾತ್ಮರಿಗೆ ನಿಮ್ಮ ಹೃದಯಗಳನ್ನು ಬಿಟ್ಟುಕೊಡಿ. ನಿಮ್ಮ ಕಲ್ಲಾದ ಹೃದಯಗಳು ಕೂಡ ದೇವರು ಮೃದುವಾದ ಹೃದಯವಾಗಿ ಮಾರ್ಪಡಿಸಲು ಅವರು ಶಕ್ತಿ ಉಳ್ಳವರಾಗಿದ್ದಾರೆ. ಎಲ್ಲರೂ ಆರಾಧನೆ ಮಾಡಿ, ಸುಮ್ಮನೆ ಯಾರು ಕುಳಿತುಕೊಳ್ಬೇಡಿ, ಎಲ್ಲರೂ ಆರಾಧನೆ ಮಾಡಿ ಪ್ರಿಯರೇ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನನ್ನ ಪಾಪಗಳ ಕ್ಷಮಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತನಕ ಪಡುತ್ತಿದೆ ಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತನಕ ಪಡುತ್ತಿದೆ ಸಯ್ಯ. ಸ್ತೋತ್ರ ಏಸಯ್ಯ.
మహిమే యేసయ్యా స్తోత్ర యేసయ్యా 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 మహిమే యేసయ్యా 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 స్తోత్ర యేసయ్యా మహిమే యేసయ్యా స్తోత్ర యేసయ్యా మహిమే యేసయ్యా స్తోత్ర యేసయ్యా మహిమే యేసయ్యా స్తోత్ర యేసయ్యా మహిమే యేసయ్యా హల్లెలూయా 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 ఆరాధనే ఆరాధనే యేసువే ఆరాధనే 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 యేసువే ఆరాధనే 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 యేసువే ఆరాధనే 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 యేసువే ఆరాధనే హల్లెలూయా 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 దేవరాత్మ నన్న మీదే 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 హల్లెలూయా 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 హల్లెలూయా
ಹಾಲೆಲೂಯ. ಕುಳಿತುಕೊಳ್ಳೋಣ.